ಹಾಯ್ ಗಾಯ್ಸ್, ಸಂಡೇ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಟೆರೆಸ್ಗೆ ಬಂದು ನೋಡುವಾಗ ವಾಷಿಂಗ್ ಮೆಷಿನ್ ತುಂಬ ಖಾಲಿ ಇತ್ತು, ಯಾರೂ ಇರಲಿಲ್ಲ. ಇಲ್ಲಾಂದರೆ ತುಂಬ ಜನ ಇರ್ತಾರೆ, ನಾವು ಅವರಿಂದ ವೆಯ್ಟ್ ಮಾಡಬೇಕು ಅವರಾದಮೇಲೆ. ಹಾಗೆ ನಾನು ಬಂದು ನೋಡಿರುವಾಗ ಇಲ್ಲಿ ಯಾರು ಕೂಡ ಇರಲಿಲ್ಲ. ಹಾಗೆ ಒಂದು ವಾರದಿಂದ ಹಿಡಿದು ಒಂದು ವಾರ ಅಂದರೆ ಸೋಮವಾರದಿಂದ ಹಿಡಿದು ಶನಿವಾರದವರೆಗೆ ತುಂಬ ಡ್ರೆಸ್ ಇಟ್ಕೊಂಡಿದ್ದೆ. ಆ ಡ್ರೆಸ್ನ ಎಲ್ಲ ಇಟ್ಕೊಂಡು ಸಂಡೇ ಬಂದು ಡ್ರೆಸ್ ವಾಶ್ ಮಾಡೋಣ ಅಂತ ಹೇಳಿ ಟೆರೆಸ್ಗೆ ಬಂದದ್ದು. ನೋಡಿದರೆ ಫುಲ್ ಫ್ರೀ ಇತ್ತಲ್ವ, ಹಾಗೆ ವಾಷಿಂಗ್ ಮಿಷಿನಿಗೆ ಹಾಕಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಟೈಮ್ ಪಾಸ್ ಮಾಡಿಕೊಂಡು ಬಂದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವತ್ತಿನ ವ್ಲಾಗಲ್ಲಿ ನಾನು ಡೈಲಿ ರುಟೀನ್ ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ಮಾರ್ನಿಂಗಿಂದ ಹಿಡಿದು ನೈಟ್ವರೆಗೆ ಏನೆಲ್ಲ ಕೆಲಸ ಮಾಡ್ತೇನೆ ಅದನ್ನೆಲ್ಲ ನಾನು ಈ ವ್ಲಾಗಲ್ಲಿ ತೋರಿಸ್ತೇನೆ. ನೀವು ಲಾಸ್ಟ್ ತನಕ ನನಗೆ ಇದೇ ಥರ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡದೆ ಲಾಸ್ಟ್ ತನಕ ವಿಡಿಯೋ ನೋಡಿ. ಕೆಲಸ ಆಗಿ ನನ್ನ ರೂಮ್ಗೆ ಹಿಂದಿರುಗಿ ಹೋಗುವಾಗ ಅಲ್ಲೇ ಪಕ್ಕದಲ್ಲಿ ಜೇನಿನ ಗೂಡು ತುಂಬ ದೊಡ್ಡದಾಗಿತ್ತು. ಹಾಗೆ ನಮ್ಮ ಪಿ ಜಿಯಲ್ಲಿ ಲಿಫ್ಟ್ ಕೂಡ ಕೊಟ್ಟಿದ್ದಾರೆ. 5th ಫ್ಲೋರಿಂದ 2nd ಫ್ಲೋರ್ವರೆಗೆ ಲಿಫ್ಟಲ್ಲೇ ಹೋಗ್ಬೋದು. ಅದಾದಮೇಲೆ ತುಂಬ ಹಸಿವಾಗಿತ್ತು ಅಂತ ಹೇಳಿ ಕೆಳಗೆ ಮೆಸ್ಗೆ ಹೋಗುವಾಗ ನನ್ನ ನಿಮಗಾದಿತ್ತು ಫುಡ್ಡು ಒಳ್ಳೆಯದೇ ಮಾಡ್ತಾರೆ, ಆದರೆ ಇದು ನನಗೆ ಆಗಬಾರ್ದಿಲ್ಲ ಅಷ್ಟೇ. ಏನು ಕೆಲಸ ಇಲ್ಲ ಅಂತ ಹೇಳಿ ಪಕ್ಕದಲ್ಲೇ ಬುಕ್ ಇತ್ತು, ಹಾಗೆ ಒಂದು ಸ್ವಲ್ಪ ಬುಕ್ ಓದಿದೆ. ಹಾಯ್ ಗಾಯ್ಸ್, ಇವತ್ತಿನ ನನ್ನ ಸಂಡೇ ಈ ಥರ ಕಳೀತು. ಇವತ್ತು ನನಗೆ ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ವ್ಲಾಗ್ ಮಾಡಿದ್ದು. ಯಾಕೆಂದರೆ ವ್ಲಾಗ್ ಹಾಕ್ತಾನೆ ಇಲ್ಲ ಅಲ್ಲ. ನಾನಿಲ್ಲಿ ಅದು ಅಲ್ಲಿಗೆ ಸ್ಟಾಪ್ ಮಾಡಿದರೆ ನನ್ನದು ಚಾನಲ್ ಇವಾಗಷ್ಟೇ ಗ್ರೋತ್ ಆಗ್ತಿದೆ, ಅದು ಆಮೇಲೆ ಡೌನ್ ಆದರೆ ಆಮೇಲೆ ತುಂಬ ಕಷ್ಟ ಇದೆ. ನಾನು ಇಷ್ಟು ದಿವಸ ವೀಡಿಯೋಸ್ ಮಾಡಿದ್ದು, ಅಷ್ಟು ಎಫರ್ಟ್ ಹಾಕಿದೆ, ಎಲ್ಲ ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಸಿಕ್ಕ ಪುಟ್ಟ ಸಣ್ಣ ಸಣ್ಣ ಟೈಮ್ನ ಉಪಯೋಗಿಸ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡುವ ಅಂತ ಹೇಳಿ, ಹಾಗೆ ನಾನು ತಿಂಡಿದ್ದು ವ್ಲಾಗ್ ಮಾಡಿದ್ದಲ್ಲ, ಬೆಳಗ್ಗೆ ತಿಂಡಿದ್ದು ಅಷ್ಟು ವ್ಲಾಗ್ ಮಾಡಿದಷ್ಟೇ. ಆಮೇಲೆ ನಾನು ಡ್ಯೂಟಿಗೆ ಹೋಗಿ ವಾಪಸ್ ಬಂದು ಸ್ವಲ್ಪ ಮೊಬೈಲ್ ಹಿಡ್ಕೊಂಡಾದ್ಮೇಲೆ ಒಂದು ಫಿಲ್ಮ್ ನೋಡ್ತಾ ಅಲ್ಲೇ ನಿದ್ದೆ ಬಂತು. ಆಮೇಲೆ ಎದ್ದು ನೋಡುವಾಗ ಬುಕ್ ಹಿಡ್ಕೊಂಡಾದ್ಮೇಲೆ ವೀಡಿಯೋ ಮಾಡಬೇಕಲ್ಲ ಅಂತೇಳಿ ಕೂಡ ನೆನಪಾಯಿತು. ಹಾಗೆ ಬುಕ್ಕನ್ನು ಒಂದು ಸ್ವಲ್ಪ ಸೈಡಿಗಿಟ್ಟು ಈಗ ವ್ಲಾಗ್ ಮಾಡಲಿಕ್ಕೆ ಕೂತದ್ದು. ಹಾಗಂತ ಹೇಳಿ ನಾನು ಓದಿಲ್ಲ ಅಂತ ಹೇಳಿ ಓದ್ತೇನೆ. ಹಾಗೆ ನೀವು ಅಂದ್ಕೊಳ್ಬೋದು, ಇವಳಿಗೆ ಬುಕ್ಕಿಗಿಂತ ವೀಡಿಯೋನೇ ಜಾಸ್ತಿ ಆಯಿತು ಅಂತ ಹೇಳಿ. ಹಾಗೇನಿಲ್ಲ, ವೀಡಿಯೋಸ್ ಮಾಡೋದು 3 ನಿಮಿಷ 4 ನಿಮಿಷ ಅಷ್ಟೇ. 4 ನಿಮಿಷ ಇಲ್ಲಿ ಫುಲ್ಲು 24 ಗಂಟೆಯಲ್ಲಿ. ಹಾಗೆ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೇನೆ ನಾನು ಬೆಳಗ್ಗೆಯಿಂದ ಹಿಡಿದು ನೈಟ್ವರೆಗೆ ಏನೆಲ್ಲ ಮಾಡಿದೆ ಅಂತ ಹೇಳಿ. ನೀವು ಲಾಸ್ಟ್ ತನಕ ನೋಡಿ. ನಿಮ್ಗೆ ಏನಾದರೂ ಕ್ವಶನ್ ಕೇಳಲಿಕ್ಕೆ ಇದ್ದರೂ ಕೂಡ ಕೇಳ್ಬೋದು. ನಾನು ಪದೇ ಹೇಳ್ತಾನೆ ಇರಬೇಕು ಕೇಳಿ ಅಂತ ಹೇಳಿ. ಯಾರು ಕೂಡ ಕೇಳ್ತಾನೆ ಇಲ್ಲ ನನ್ನ ಜೊತೆ. ಹಾಗಂತ ಹೇಳಿ ಇನ್ನೊಬ್ರು ಬೇರೆ ಒಂದು 8 ಮೆಂಬರ್ಸ್ ಏನೋ ಕೇಳಿದ್ರು, ಮೌತ್ಗೆ ಹಾಕೇನೋ ವೀಡಿಯೋ ಮಾಡಿ ಅಂತ ಹೇಳಿ. ನಾನು ಅದು ವೀಡಿಯೋ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಯಾಕೋ ನಂಗೆ ಅದ್ರದ್ದು ಏನು ಕೂಡ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಹಾಗೆ ಅದು ಬೇಡ, ನಾನು ಹೇಗೆ ನಾರ್ಮಲಾಗಿ ವ್ಲಾಗ್ ಮಾಡ್ತೇನೆ ಹಾಗೆ. ಕ್ವಶನ್ ಕೇಳಲಿಕ್ಕೆಲ್ಲ ಇದ್ದರೆ ಕೇಳಿ. ಮತ್ತು ಇನ್ನೊಂದು ಹೇಳಬೇಕು ಎಂತ ಅಂತ ಹೇಳಿದರೆ, ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ನಿರ್ಮಲಾ ದೇಸಾಯಿ ಕನ್ನಡ ವ್ಲಾಗ್ಸ್ ಅಂತ ಇದೆ. ನಾನು ಅವರು ಸೇಮ್ ಒಟ್ಟಿಗೆ ವ್ಲಾಗ್ ಮಾಡಿದ್ದಾಯ್ತಾ. ನನಗೂ ಅವ್ರಿಗೂ 1.08K ಸಬ್ಸ್ಕ್ರೈಬರ್ಸ್ ಜೊತೆಗೆ ಇತ್ತು. ಆಮೇಲೆ ನೋಡಿದರೆ ಇವಾಗ ಅವರಿಗೆ ಎಷ್ಟು 1.11K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸಬ್ಸ್ಕ್ರೈಬರ್ಸ್ ಇರಲಿ, ವ್ಯೂಸ್ ಅಷ್ಟೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಅವರಿಗೆ. ನನಗೆ ಮಾತ್ರ ವ್ಯೂಸ್ ಕಡಿಮೆ ಆಗ್ತಿದೆ. ಅದು ಯಾಕೆ ಅಂತೇಳಿ ಗೊತ್ತಿಲ್ಲ. ಮೋಸ್ಟ್ಲಿ ಕಂಟೆಂಟ್ ಇಲ್ವಾ ಏನಂತ ಹೇಳಿ ಗೊತ್ತಿಲ್ಲ. ಹಾಗೆ ನನಗೆ ವ್ಯೂಸ್ ಬರಬೇಕಂತ ಹೇಳಿದರೆ ಹೊಸದಾಗಿ ಯಾರೆಲ್ಲ ವ್ಲಾಗ್ಸ್ ನೋಡ್ತೀರಾ ನೀವೆಲ್ಲರೂ ಕೂಡ ನೋಡಬೇಕು. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೇನೆ. ಇನ್ನೊಂದು ವ್ಲಾಗಲ್ಲಿ ಹೊಸ ಕಂಟೆಂಟೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್. ದಿಸ್ ಈಸ್ ಮೈ ವೆರಿ ಸ್ಪೆಷಲ್ ವಾಚ್. ಈಗ ನೋಡ್ತಿರುವ ಈ ವಿಡಿಯೋ ಇದು ಬೇರೆ ದಿವಸದ್ದು. ಒಂದು ಪ್ಯಾಲೇಸ್ ಇತ್ತು, ಆ ಪ್ಯಾಲೇಸ್ಗೆ ಹೋಗಿ ಏನು ತಿನ್ನೋದು ಅಂತ ಗೊತ್ತಾಗಲಿಲ್ಲ. ಹಾಗೆ ನನ್ನ ಫೇವ್ರೇಟ್ ಮಸಾಲೆ ದೋಸೆ ಆರ್ಡರ್ ಮಾಡಿಕೊಂಡು ತಿಂದೆ. ಯಾವ ಹೋಟೆಲ್ಗೆ